ಸೊ KCET 2026ನ ಚೆನ್ನಾಗಿ ಮಾಡಿ ಒಂದು ಟಾಪ್ ಕಾಲೇಜಲ್ಲಿ ಒಂದು ಒಳ್ಳೆ ರ್ಯಾಂಕ್ ಜೊತೆ ನಾನು ಸೀಟ್ ತಗೋಬೇಕು ಅಂತ ನೀವು ಕನ್ಸ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಟೇಕನ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಇಟ್ ಬೈ ಕ್ಲಿಕಿಂಗ್ ಆನ್ ದಿಸ್ ವಿಡಿಯೋ. ನಾನು ಹೇಳಿದ್ನ ನೀವು KCET ಬಗ್ಗೆ ಏನು ಕೇಳಬೇಕು ಅದ್ರ ಬಗ್ಗೆ ಎಲ್ಲ ಲೇಟರ್ ಆನ್ ಮಾತಾಡೋಣ. ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡೋಣ. ಫಸ್ಟ್ ಮಿಸ್ಟೇಕ್ ಏನಂದರೆ ಸ್ಟಾರ್ಟಿಂಗೇನೆ ನೀವು ಏಮ್ನ ಕಮ್ಮಿಗೆ ಮಾಡೋಕ್ಕೆ ಹೋಗಬೇಡಿ. ಆಲ್ವೇಸ್ ಏಮ್ ಹೈ. ಏನಾಗುತ್ತೆ ಯೂಶ್ವಲಿ ಅಂತಂದರೆ ನಾನು KCETಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ಓಕೆ ಎಲ್ಲೋ ಒಂದು 10K ರ್ಯಾಂಕ್ ತೊಗೋತೀನಿ, 25K ರ್ಯಾಂಕ್ ಒಳಗೆ ಬರ್ತೀನಿ, ಈ ಥರ ಬೇಡ. KCET ಇಸ್ ಅನ್ ಎಕ್ಸಾಮಿನೇಷನ್ ವೇರ್ ಇನ್ ವಿತ್ ಮಿನಿಮಮ್ ಎಫರ್ಟ್ಸ್ ನೀವು ಒಂದು ಸ್ವಲ್ಪ ಥಿಂಗ್ಸ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಯ್ತು ಅಂದರೆ ಎಸ್ಪೆಷಲಿ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ನೌ. ಇಟ್ಸ್ ನಾಟ್ ದಟ್ ನಿಮಗೆ ನೆಕ್ಸ್ಟ್ 2 ಮಂತ್ಸಲ್ಲಿ ಎಕ್ಸಾಮ್ ಇದೆ, ನೆಕ್ಸ್ಟ್ 3 ಮಂತ್ಸಲ್ಲಿ ಎಕ್ಸಾಮ್ ಇದೆ, ಈ ಥರ ಏನಿಲ್ಲ ಅಲ್ವಾ. ದರ್ ಇಸ್ ಅನ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಈ ಟೈಮಲ್ಲಿ ನೀವು ಯು ಕ್ಯಾನ್ ಡೂ ವಂಡರ್ಸ್ ಇಫ್ ಯು ಆರ್ ರೆಡಿ ಟು ಪುಟ್ ಇನ್ ದಟ್ ನೆಸಸರಿ ಹಾರ್ಡ್ ವರ್ಕ್. ಅಂಥದ್ರಲ್ಲಿ ಇವಾಗಲೇ ನೀವು ಏನಕ್ಕೆ ಕಮ್ಮಿಗೆ ಸೆಟ್ಲ್ ಆಗ್ತೀರಾ? ಸೊ ನಾನು ಇಲ್ಲಿ ಕುತ್ಕೊಂಡು ನಿಮಗೆ 1000 ಒಳಗೆ ಬರಬೇಕು ಅನ್ನೋ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ಐ ನೋ ಇಟ್ ಈಸ್ ಪಾಸಿಬಲ್ ಅಂತ ಅಲ್ವಾ. ನಾನು ಟಾಪ್ 1 ರ್ಯಾಂಕ್ ತೊಗೋಬೇಕು ಅನ್ನೋದೇ ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು. ಅದು ಇಲ್ಲ ಅಂದ್ರೂ ಬಿಲೋ 1000 ಅಂತೂ ತೊಗೊಂಡು ಒಂದು ಟಾಪ್ ಕಾಲೇಜ್ RVC ಇರ್ಬೋದು, BMSC ಇರ್ಬೋದು, ಈ ಥರ ಒಂದು ಟಾಪ್ ಕಾಲೇಜಲ್ಲಿ ನಾನು ಸೀಟ್ ತೊಗೊಂಡು ನಮ್ಮ ಪೇರೆಂಟ್ಸ್ ಮೇಲೆ ಫೀಸ್ ಬರ್ಡನ್ನ ಕಮ್ಮಿ ಮಾಡ್ಕೋತೀನಿ. ಈ ಥರ ಥಿಂಕಿಂಗ್ ಇರಲಿ. ಸೆಕೆಂಡ್ ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ KCET 2026ಗೆ ಯಾವುದಾದ್ರು ಒಳ್ಳೆ ಕೋರ್ಸ್ ಇದೆಯಾ ಅಂತ ನೋಡ್ತಾ ಇದ್ದೆ. ಅವಾಗ ಫಿಸಿಕ್ಸ್ ವಾಲದಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಕೋರ್ಸ್ ಮೇಲಿರೋ ಆಫರ್ಸ್ ಬಗ್ಗೆ ಗೊತ್ತಾಯಿತು. ಫಸ್ಟ್ PU ಸ್ಟೂಡೆಂಟ್ಸ್ಗೆ ಅರ್ಜುನ KCET 2026 ಅನ್ನೋ ಈ ಬ್ಯಾಚ್ನ 3799 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ಲಕ್ಷ KCET 2026 ಅನ್ನೋ ಈ ಬ್ಯಾಚ್ನ ಜಸ್ಟ್ ರುಪೀಸ್ 3799 ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ನೀಟ್ ಡ್ರಾಪರ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಯಕೀನ್ ನೀಟ್ ಇಂಗ್ಲಿಷ್ 2026 ಅನ್ನೋ ಈ ಬ್ಯಾಚ್ನ ಜಸ್ಟ್ ರುಪೀಸ್ 4299 ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನು 10th ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇರೋ ಉಡಾನ್ 2026 ಅನ್ನೋ ಈ ಬ್ಯಾಚ್ನ ಜಸ್ಟ್ ರುಪೀಸ್ 2699ಗೆ ಕೊಡ್ತಾ ಇದ್ದಾರೆ. PW ಕೋರ್ಸಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಂಡಿಯಾಸ್ ಟಾಪ್ ಪ್ರೊಫೆಸರ್ಸ್ ಇಂದ ನಿಮಗೆ ಲೈವ್ ಲೆಕ್ಚರ್ಸ್ ಆಗುತ್ತೆ ಅಂಡ್ ಪ್ರತಿಯೊಂದು ಸೆಷನ್ ಆದ್ಮೇಲೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇರುತ್ತೆ ಫಾರ್ ವಿಚ್ ವಿಡಿಯೋ ಸೊಲ್ಯೂಷನ್ಸ್ ವಿಲ್ ಬಿ ಪ್ರೊವೈಡೆಡ್. ಆ್ಯಂಡ್ ಇವರ 24 hour ಡೌಟ್ ಸಾಲ್ವಿಂಗ್ ಇಂಜಿನ್ ನನ್ನ ಬೆಸ್ಟ್ ಪಾರ್ಟ್. ಯಾಕಂದರೆ ನಿಮ್ಗೆ ಏನೇ ಡೌಟ್ಸ್ ಬಂದ್ರೂ ಇನ್ಸ್ಟೆಂಟಾಗಿ ನೀವು ಅಲ್ಲಿ ರಿಸಾಲ್ವ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಇರೋ ಈ ಬ್ಯಾಚಸ್ ಮೇಲಿರೋ ಈ ಡಿಸ್ಕೌಂಟ್ನ ನೀವೆಲ್ಲಾದರೂ ಯೂಟಿಲೈಸ್ ಮಾಡ್ಕೊಳ್ಳೇಬೇಕು. ಸೊ ಇಂಟ್ರೆಸ್ಟೆಡ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಸೊ ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದರೆ ನಾವು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಇದನ್ನೇ ಹೇಳ್ತಾನೆ ಇರ್ತೀವಿ, 100 ಡಿಫ್ರೆಂಟ್ ಬುಕ್ಸಲ್ಲಿ ಓದೋದ್ ಬದಲು ಒಂದೇ ಬುಕ್ನ 100 ಸಲ ಓದಿ ಅಂತ ಹೇಳಿ. ಇಟ್ ಕ್ಯಾನ್ ಬಿ ಅ ಕೋರ್ಸ್, ಇಟ್ ಕ್ಯಾನ್ ಬಿ ಅ ಬುಕ್, ಆರ್ ಇಟ್ ಕ್ಯಾನ್ ಬಿ ಸಮ್ ಯೂಟ್ಯೂಬ್ ಚಾನಲ್, ಆರ್ ಇಟ್ ಕ್ಯಾನ್ ಬಿ ಎನಿ ಅದರ್ ರಿಸೋರ್ಸ್ ವಿಚ್ ಯು ಆರ್ ಯೂಸಿಂಗ್ ಫಾರ್ ಯುವರ್ KCET 2026 ಪ್ರಿಪ್ರೇಷನ್. ಇಟ್ಸ್ ನಾಟ್ ದಟ್ ನೀವು ಒಂದು ಕೋಚಿಂಗ್ ಮೆಟೀರಿಯಲ್ ಓದ್ತಾ ಇದ್ದೀರಾ, ನಿಮ್ಮ ಕಾಲೇಜ್ ಮೆಟೀರಿಯಲ್ನು ಓದ್ತಿದ್ದೀರಾ, ಪ್ಲಸ್ ಇನ್ನೊಂದು ಯಾವುದೋ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೀರಾ. ಇಲ್ಲ, ದಿಸ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಒಂದು ಕಡೆ ತೊಗೊಂಡಿದ್ದೀರಾ, ಒಂದು ಕಡೆ ಫೋಕಸ್ ಮಾಡ್ತಿದ್ದೀರಾ ಅಂದರೆ ಕೀಪ್ ಯುವರ್ 100% ಫೋಕಸ್ ಓವರ್ ದೇರ್. ಸೊ ರಿಸೋರ್ಸಸ್ ಮೇಲೆ ತುಂಬ ಕಡೆ ಎಷ್ಟೊಂದು ರಿಸೋರ್ಸಸ್ನ ತೊಗೊಂಡು ಸುಮ್ಮನೆ ನಿಮಗೆ ನೀವೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. I'll discuss about what are the resources required, NCERT ಸಾಕಾ, ಇದ್ರ ಬಗ್ಗೆ ಎಲ್ಲ ಮುಂದೆ ವೀಡಿಯೋಸಲ್ಲಿ ಮಾತಾಡ್ತಿರ್ತೀನಿ. ವಾಟ್ ಎವರ್ ಯು ಆರ್ ಯೂಸಿಂಗ್ ರೈಟ್ ನೌ ಫಾರ್ ಯುವರ್ ಪ್ರಿಪ್ರೇಷನ್ ಅದನ್ನ ಜಸ್ಟ್ ಅದ್ರ ಮೇಲೆ ಮಾತ್ರ ಫೋಕಸ್ ಇರಲಿ. ಸುಮ್ಮನೆ ಎಷ್ಟೊಂದು ಕಡೆಯಿಂದ ಇನ್ಪುಟ್ಸ್ನ ತೊಗೊಂಡು ಮಿಸ್ಅಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಥರ್ಡ್ ಇಂಪಾರ್ಟೆಂಟ್ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ಇವಾಗ ತುಂಬಾ ಮುಂದೆ ಓವರ್ಲುಕ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು 11th ವೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ, ನಾನು ನಿಜವಾಗ್ಲೂ KCETನ ಚೆನ್ನಾಗಿ ಮಾಡೋಕ್ಕಾಗುತ್ತಾ ನೆಕ್ಸ್ಟ್ ಇಯರು, 12th ಬೇರೆ ಓದಬೇಕು, ಸೆಕೆಂಡ್ PU ಬೇರೆ ಓದ್ಕೋಬೇಕು, ಸೆಕೆಂಡ್ PU ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ನಾನು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಈ ಥರ ಸೆಲ್ಫ್ ಡೌಟ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮನ್ನ ನೀವು ನಂಬಲಿಲ್ಲ ಅಂದರೆ ಇನ್ನೊಬ್ರನ್ನ ನಿಮ್ಮನ್ನ ನಂಬಿ ಅಂತ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ನೀವು ಇನ್ನೊಬ್ರಿಗೆ ನೀವು ಜಸ್ಟಿಫೈ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಓಕೆ, ನೀವು 11th ಪ್ರಿಪೇರ್ ಆಗಿಲ್ಲ, 11th ಏನಕ್ಕೆ ಪ್ರಿಪೇರ್ ಆಗಿಲ್ಲ, 11th ನೀವು ಓದಲಿಲ್ಲ, 12th ಓದ್ತೀರಾ ಅಂದರೆ 12th ನೀವು ಓದಿದ್ರೆ ನೀವು ಡೆಫಿನೆಟ್ಲಿ ಅದನ್ನ ಚೆನ್ನಾಗಿ ಕಲ್ತ್ಕೋತೀರಾ ತಾನೇ. ಇಲ್ಲ ಅಂದಿದ್ರೆ 10th ಅಷ್ಟೊಂದು ಮಾರ್ಕ್ಸ್ ಹೇಗೆ ಬರ್ತಿತ್ತು ಹೇಳಿ. ಐ ನೋ ಎವ್ರಿಬಡಿ 10th ಚೆನ್ನಾಗಿ ತೆಗ್ದಿರ್ತೀರ, 11th ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಆಗಿ ನಿಮಗೆ 11th ಅಷ್ಟೊಂದು ಸರಿಯಾಗಿ ಹೋಗಿರಲ್ಲ. ಯು ಆರ್ ನಾಟ್ ದ ಓನ್ಲಿ ಒನ್. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡಿಕೊಂಡು ಇವಾಗ ಸೆಕೆಂಡ್ PU ಅಂತೂ ನೀವು ಆ ಥರ ಮಾಡ್ಕೊಳ್ಳಲ್ಲ, ಓದ್ತೀರಾ. ಸೊ ಓದಿದ್ಮೇಲೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ್ಯಾಟ್ ರಿಸಲ್ಟ್ ವಿಚ್ ಯು ರಿಕ್ವೈರ್. ಸೊ ಅವಾಗ ಯು ವಿಲ್ ಸಿ ದಟ್ ಪ್ರೋಗ್ರೆಸ್. ಬಟ್ ಇವಾಗ ಏನಾಗುತ್ತೆ ಅಂದರೆ 11th ನಾನು ಅಷ್ಟೊಂದು ಓದಿಲ್ಲ ಅಂತ ಹೇಳಿ ನೀವು ಅದನ್ನೇ ಇಟ್ಕೊಂಡು ಇಲ್ಲಿ ನೀವು ಮನಸ್ಸಲ್ಲಿ ಇಟ್ಕೊಂಡು ಓದ್ತಾ ಇದ್ದರೆ ಇಲ್ಲೂ ಪ್ರೋಗ್ರೆಸ್ ಕಾಣಲ್ಲ, ಅದರಿಂದ ನಿಮ್ಗೆ ಇದಕ್ಕೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಸೊ ಸೆಲ್ಫ್ ಡೌಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಎವ್ರಿಬಡಿ ಆರ್ ಈಕ್ವಲಿ ಕೇಪೇಬಲ್. ಆ್ಯಂಡ್ ಆಲ್ಸೋ ಜಸ್ಟ್ ಲೈಕ್ ಹೌ ಐ ಟೋಲ್ಡ್ ಅರ್ಲಿಯರ್, KCET is an examination wherein you can get into that below 1000 mark very easily if you are serious from now on. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸೆಲ್ಫ್ ಡೌಟ್ ಅನ್ನೋದು ಬೇಡ. ಎಲ್ಲರೂ ಈಕ್ವಲಿ ಕೇಪೇಬಲ್ ಇದ್ದೀರಾ, ಎಲ್ಲರೂ ಡಿಸರ್ವ್ ಮಾಡ್ತೀರಾ. ಸೊ ಎಲ್ಲರೂ ಕೂಡ ಟಾಪ್ 1000 ಅಥವಾ ಟಾಪ್ 500 ಒಳಗಡೆ ಏಮ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದರೆ ಪ್ರಿಪ್ರೇಷನ್ ಬಗ್ಗೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಈ ಚಾನಲಲ್ಲಿ. ಸೊ ನೀವೇನಾದರೂ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಸ್ಪೆಸಿಫಿಕಲಿ ಅಬೌಟ್ ಯುವರ್ ಪ್ರಿಪ್ರೇಷನ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.